ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಒಬ್ಬ ಭಾರತೀಯ, ಗಾಂಧೀಜಿಯ ಮಾರ್ಗವನ್ನೇ ಪ್ರಶ್ನಿಸಿದ ನಾಯಕ, ಗನ್ ಹಿಡಿದು ಸ್ವಾತಂತ್ರ್ಯಕ್ಕೆ ಸೇನೆ ಕಟ್ಟಿದ ಕ್ರಾಂತಿಕಾರಿ. ಅವರು ಸಾಮಾನ್ಯ ನಾಯಕನಲ್ಲ. ಅವರು ಯಾರು ಅಂತ ಹೇಳಿದ್ರೆ ಅವರೇ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ. ಈ ಮಾತು ಇಂದಿಗೂ ಭಾರತೀಯರ ನಾಡಿ ಮಿಡಿತದಲ್ಲಿ ಬೆಂಕಿಯಂತೆ ಹರಿದಾಡ್ತಾ ಹೋಗ್ತಾ ಇದೆ. ಹಾಯ್ ಹಲೋ ಫ್ರೆಂಡ್ಸ್, RV ಎಕ್ಸ್ಪ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನೇತಾಜಿಯವರ ಬಾಲ್ಯ, ಅವರ ಶಿಕ್ಷಣ, ಅವರ ICS ತ್ಯಾಗ, ಗಾಂಧೀಜಿಯವರೊಂದಿಗಿನ ಭಿನ್ನಾಭಿಪ್ರಾಯ, ಇಂಡಿಯನ್ ನ್ಯಾಷನಲ್ ಆರ್ಮಿ ಮುಂತಾದ ವಿಷಯಗಳ ಬಗೆಗೆ ತಿಳಿತಾ ಹೋಗೋಣ. ಸುಭಾಷರು ಒರಿಸ್ಸಾದ ಕಟಕ್ನಲ್ಲಿ ಜನವರಿ 23, 1897 ಒರಿಸ್ಸಾದ ಖ್ಯಾತ ವಕೀಲರಾದ ಜಾನಕಿನಾಥ್ ಬೋಸ್ ಮತ್ತು ಧಾರ್ಮಿಕ ಸಂಸ್ಕಾರಯುತ ಮಹಿಳೆಯಾದ ಪ್ರಭಾವತಿಯವರ ಮಗನಾಗಿ ಜನಿಸ್ತಾರೆ. ತಂದೆ ತಾಯಿಗಳ ಮೂಲಕವಾಗಿ ಶಿಸ್ತು, ವಿದ್ಯೆಯ ಮಹತ್ವ, ಇದರ ಜೊತೆ ವ್ಯಕ್ತಿತ್ವವನ್ನ ರೂಪುಗೊಳ್ಳಲು ಅವರು ಇವರಿಗೆ ಪ್ರೇರಕರಾಗಿದ್ದಾರೆ. ಬಾಲ್ಯದಲ್ಲೇ ತುಂಬು ಶಿಸ್ತಿನ ವಿದ್ಯಾರ್ಥಿಯಾಗಿದ್ದ ಸುಭಾಷ್ ಒಬ್ಬಂಟಿಯಾಗಿ ಪುಸ್ತಕ ಓದುವ ಅಭ್ಯಾಸ, ಸ್ವಾತಂತ್ರ್ಯ, ನ್ಯಾಯ, ತ್ಯಾಗದ ಬಗ್ಗೆ ಚಿಂತನೆಯನ್ನ ಬೆಳೆಸಿಕೊಂಡವರು. ಶಾಲಾ ದಿನಗಳಿಂದಲೇ ಬ್ರಿಟಿಷ್ ಶಿಕ್ಷಕರ ಅಸಮಾನತೆಯ ವಿರುದ್ಧ ವಿರೋಧ ವ್ಯಕ್ತಪಡಿಸಿದ್ದ ದಾಖಲೆಗಳಿವೆ. ಇದರ ಮೂಲಕವಾಗಿ ನಮಗೆ ತಿಳಿಯುವುದೇನೆಂದರೆ ಸುಭಾಷರು ಬಾಲ್ಯದಿಂದಲೇ ಸಾಮಾನ್ಯ ವ್ಯಕ್ತಿಯಲ್ಲ. ಸುಭಾಷರು ರೆವಿನ್ಶಾ ಕಾಲೇಜಿಯೇಟ್ ಸ್ಕೂಲ್, ಪ್ರೆಸಿಡೆನ್ಸಿ ಕಾಲೇಜ್ ಕೋಲ್ಕತ್ತಾ, ನಂತರ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ವ್ಯಾಸಂಗ ಮಾಡಿ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಹೋಗ್ತಾರೆ. 1920ರಲ್ಲಿ ICS ಪರೀಕ್ಷೆ ಪಾಸ್ ಮಾಡಿ ಉನ್ನತ ಹುದ್ದೆಗೆ ಇರುತ್ತಾರೆ. ಆಗ ಅವರು ತಮ್ಮಲ್ಲೇ ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ಳುತ್ತಾರೆ. ಅದೇನೆಂದರೆ, ನಾನು ಗುಲಾಮ ಸರ್ಕಾರಕ್ಕೆ ಸೇವೆ ಮಾಡಬೇಕಾ, ನನ್ನ ಜನರಿಗೆ ಸೇವೆ ಮಾಡದಲ್ಲಿ ಇನ್ಯಾರಿಗೆ ನಾನು ಸೇವೆ ಮಾಡಬೇಕು ಅಂತ ಹೇಳಿ ನನ್ನ ಕೆರಿಯರ್ ಆಗಲಿ, ನನ್ನ ಕುಟುಂಬ ಆಗಲಿ, ಸಮಾಜದಲ್ಲಿ ದೊರೆಯುವ ಗೌರವ ಎಲ್ಲವನ್ನ ತ್ಯಜಿಸಿ ನನಗೆ ದೇಶವೇ ಮೊದಲು ಎಂದು ICS ತ್ಯಜಿಸ್ತಾರೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾ ಹೋಗ್ತಾರೆ. ಚಿತ್ತರಂಜನ್ ದಾಸರ ಶಿಷ್ಯರಾಗಿ ಕಾಂಗ್ರೆಸ್ನಲ್ಲಿ ತೊಡಗಿಕೊಳ್ತಾ ಹೋಗ್ತಾರೆ. ನಂತರ INCಯಲ್ಲಿ ವೇಗವಾಗಿ ಜನಪ್ರಿಯತೆಗೆ ಬರ್ತಾರೆ. ಆದರೆ ಗಾಂಧಿ ಮತ್ತು ಇವರ ಮಾರ್ಗಗಳು ಭಿನ್ನವಾಗಿದ್ದಾವೆ. ಗಾಂಧಿಯವರು ಅಹಿಂಸೆ ಮತ್ತು ಸತ್ಯಾಗ್ರಹದಲ್ಲಿ ನಂಬಿಕೆಯನ್ನು ಇರಿಸಿಕೊಂಡಿದ್ದವರು. ಬೋಸ್ ಶಸ್ತ್ರ ಸಂಗ್ರಾಮ, ತೀವ್ರ ಹೋರಾಟದಲ್ಲಿ ನಂಬಿಕೆ ಇಟ್ಟು ಬ್ರಿಟಿಷ್ ಸಾಮ್ರಾಜ್ಯವನ್ನ ಕೇವಲ ಮನವಿ ಮೂಲಕ ಹೊರಹಾಕಲು ಸಾಧ್ಯವಿಲ್ಲ, ಅದರೊಂದಿಗೆ ವಿದೇಶದವರೊಂದಿಗೆ ಹೊರಹಾಕಬೇಕು ಅಂತ ಹೇಳಿ ಅನ್ಕೊಂಡಿದ್ದವರು. ಅದೇ ರೀತಿ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗತ್ತೆ ಅಂತ ಹೇಳಿ ಅನ್ಕೊಂಡಿದ್ದವರು ಅವರು. ನಂತರ INCಯಲ್ಲಿ 1938, 1939ರಲ್ಲಿ ಕಂಟಿನ್ಯೂಸ್ ಆಗಿ 2 ಬಾರಿ ಅಧ್ಯಕ್ಷರಾಗ್ತಾರೆ. ಗಾಂಧಿಯ ಬೆಂಬಲವಿಲ್ಲದೆ INCಗೆ ರಾಜೀನಾಮೆಯನ್ನು ನೀಡಬೇಕಾಗ್ತದೆ. ಅದರೊಂದಿಗೆ INCನಲ್ಲಿ ಅವರು ಇದ್ದಾಗಲೇ ಫಾರ್ವರ್ಡ್ ಬ್ಲಾಕ್ ಅಂತ ಹೇಳಿ ಒಂದು ಸಂಘವನ್ನು ಕೂಡ ಕಟ್ಟಿರ್ತಾರೆ. ದೇಶದ ಸ್ವಾತಂತ್ರ್ಯಕ್ಕೆ ಹೊರಗಿನಿಂದ ಯೋಜನೆ ಮಾಡಬೇಕು, ಹೊರಗಿನಿಂದ ಒತ್ತಡವನ್ನು ತರೋದ್ರ ಮೂಲಕವಾಗಿ ಭಾರತದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮುಂದೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಬೋಸರನ್ನ ಬ್ರಿಟಿಷರು ಹೌಸ್ ಅರೆಸ್ಟ್ ಮಾಡ್ತಾರೆ. 1941ರಲ್ಲಿ ತನ್ನ ವೇಷವನ್ನು ಬದಲಿಸಿಕೊಳ್ಳುವ ಮೂಲಕವಾಗಿ ತಪ್ಪಿಸ್ಕೊಂಡು ಹೊರಗೆ ಬಂದು ಆಫ್ಘನ್ ಮೂಲಕವಾಗಿ ಜರ್ಮನಿಗೆ ಬರ್ತಾರೆ. ಇದು ಭಾರತ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಸಾಹಸಮಯ ಘಟನೆಯಾಗಿದೆ ಅಂತಲೇ ಹೇಳ್ಬೋದು. ಜರ್ಮನಿಗೆ ಬಂದ ಮೇಲೆ ಅಡಾಲ್ಫ್ ಹಿಟ್ಲರ್ ಭೇಟಿಯನ್ನ ಮಾಡ್ತಾರೆ. ಭಾರತದ ಸ್ವಾತಂತ್ರ್ಯಕ್ಕೆ ಬೆಂಬಲವನ್ನ ಪಡ್ಕೊಳ್ತಾರೆ. ಹಾಗೆ ಮುಸೋಲಿನಿ ಬಳಿಯೂ ಕೂಡ ಬೆಂಬಲವನ್ನ ಪಡ್ಕೊಳ್ತಾರೆ. ಅದಾದ ನಂತರ ಜಪಾನ್ ಕಡೆಗೆ ತೆರಳಿ ಅಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಮರುಟ್ ಸಂಘಟಿಸ್ತಾರೆ. ಇದರ ಮೂಲಕ ಬೋಸರು ಸ್ವಾತಂತ್ರ್ಯ ಹೋರಾಟ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಡೆಯಬೇಕೆಂಬ ದೃಷ್ಟಿಯನ್ನ ಹೊಂದಿದ್ರು. ಇಂಡಿಯನ್ ನ್ಯಾಷನಲ್ ಆರ್ಮಿ ಬೋಸರ ಜೀವನದ ಅತ್ಯಂತ ಮಹತ್ವದ ಕೊಡುಗೆ. ಯಾಕಪ್ಪ ಅಂತ ಹೇಳಿದ್ರೆ, ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಬಲಿಷ್ಠ ಸೇನೆಯನ್ನಾಗಿ ಇವರು ರೂಪಿಸ್ತಾ ಹೋಗಿದ್ರು. ಇದರ ಮೂಲಕ ಡೆಲ್ಲಿ ಚಲೋ ಘೋಷಣೆಯನ್ನು ಕೂಡ ಮಾಡಿದ್ರು. ಜೊತೆಗೆ ಜೈ ಹಿಂದ್ ಘೋಷಣೆಯನ್ನ ಜನಪ್ರಿಯಗೊಳಿಸ್ತಾರೆ. ಇದರಡಿಯಲ್ಲಿ ಮಹಿಳಾ ಪಡೆಯನ್ನ ರಚಿಸಿ ಅದಕ್ಕೆ ಝಾನ್ಸಿ ರಾಣಿ ರೆಜಿಮೆಂಟ್ ಅಂತ ಹೆಸರಿಡ್ತಾರೆ. 1943ರಲ್ಲಿ ಪ್ರೊವಿನ್ಷಿಯಲ್ ಗವರ್ನಮೆಂಟ್ ಆಫ್ ಫ್ರೀ ಇಂಡಿಯಾವನ್ನ ಘೋಷಣೆ ಮಾಡ್ತಾರೆ. ಇಲ್ಲಿಂದ
ಅಂಡಮಾನ್ ಮತ್ತು ನಿಕೋಬಾರ್ಗಳನ್ನು ಗೆದ್ದು ಅವುಗಳಿಗೆ ಶಹೀದ್ ಮತ್ತು ಸ್ವರಾಜ್ ಎಂದು ನಾಮಕರಣವನ್ನು ಮಾಡ್ತಾರೆ. ಇವೆಲ್ಲವೂ ಬ್ರಿಟಿಷರಿಗೆ ದೊಡ್ಡ ರಾಜಕೀಯ ಆಘಾತವನ್ನುಂಟು ಮಾಡಿರ್ತಕ್ಕಂತಹ ಸಂದರ್ಭಗಳೇ. ಇವೆಲ್ಲವನ್ನು ಮಾಡಿದ್ರೂ INA ಸೈನಿಕವಾಗಿ ಪೂರ್ಣ ಸಫಲವಾಗಲಿಲ್ಲ. ಆದರೆ ಅದು ಉಂಟು ಮಾಡಿರ್ತಕ್ಕಂತಹ ಪರಿಣಾಮ ಇದೆಯಲ್ಲ, ಅದು ತುಂಬ ದೊಡ್ಡದಾಗಿರ್ತಕ್ಕಂತಹ ಪರಿಣಾಮ. ಇದರ ಮೂಲಕ ಭಾರತೀಯ ಸೇನೆಯಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಿತು. 1946ರಲ್ಲಿ ರೆನ್ ಮ್ಯೂಟಿನಿ ಮಾಡೋದಕ್ಕೆ ಮುಂದಾಯಿತು. ಇದರೊಂದಿಗೆ ಭಾರತದ ಮೇಲೆ ನಿಯಂತ್ರಣ ಕಳೆದುಕೊಳ್ಳುವ ಭಯ ಬ್ರಿಟಿಷರಲ್ಲಿ ಉಂಟಾಯ್ತಾ ಹೋಯ್ತು. ದೇಶ ಸೇವೆಯಲ್ಲಿ ತೊಡಗಿದ್ದ ಸುಭಾಷರು 1945ರಲ್ಲಿ ತೈಪೆ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು ಎಂಬ ಕಥೆಯನ್ನು ನಂಬಲಾಯಿತು. ಏಕೆಂದರೆ ಅವರ ದೇಹ ಸಿಕ್ಕಿಲ್ಲ, ಸಾಕ್ಷ್ಯಗಳಿಲ್ಲ ಮುಂತಾದ ಕಾರಣಗಳಿಂದ ರಹಸ್ಯವಾಗಿಯೇ ಉಳಿದು ಬಿಟ್ಟರು. ಬೋಸರ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಕೇವಲ ಬ್ರಿಟಿಷರನ್ನು ಹೊರಹಾಕುವುದಲ್ಲ, ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ಪುನರ್ನಿರ್ಮಾಣವೂ ಆಗಬೇಕು ಎಂಬುದು ಅವರ ಸ್ವಾತಂತ್ರ್ಯದ ಪರಿಕಲ್ಪನೆ. ಇಂದಿಗೂ ಭಾರತೀಯ ಸೇನೆ ಜೈ ಹಿಂದ್ ಅನ್ನೋದನ್ನ ಬಳಸ್ತಾನೆ ಹೋಗ್ತಾ ಇದೆ. ನಿಮ್ಮಂತ ಸಾಮಾನ್ಯ ಜನರು ಕೂಡ ಜೈ ಹಿಂದ್ ಅಂತಕ್ಕಂಥ ಪದವನ್ನು ಬಳಸ್ತಾನೆ ಹೋಗ್ತಾ ಇದ್ದೀವಿ. ಈ ಪದವನ್ನು ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ನೇತಾಜಿಯವರೇ. ಬೋಸ್ ಯುವ ಜನತೆಗೆ ಪ್ರೇರಣೆಯಾಗಿದ್ದವರು. ಬೋಸ್ರಲ್ಲೇ ನಾಯಕತ್ವ ಗುಣ, ತ್ಯಾಗ, ಶಿಸ್ತು, ಜೀವನ ಮೌಲ್ಯಗಳನ್ನಾಗಿ ಅವರು ಹೊಂದ್ಕೊಳ್ತಾ ಹೋಗಿದ್ರು. ಸುಭಾಷ್ ಚಂದ್ರ ಬೋಸ್ ಕೇವಲ ಇತಿಹಾಸವಲ್ಲ, ಅವರೊಂದು ಐಡಿಯಾಲಜಿ, ಅವರೊಂದು ಇನ್ಸ್ಪಿರೇಷನ್, ಒಂದು ಕ್ರಾಂತಿಕಾರಿ ಬೌದ್ಧಿಕತೆ, ರೆವಲ್ಯೂಷನರಿ ಮೈಂಡ್ ಸೆಟ್ ಆದವರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.